ಸಿನಿಮಾ ನೋಡೋದಕ್ಕೆ ಏನು ಮಾಡೋದು ನಾವು ಪ್ಲ್ಯಾನ್ ಮಾಡಿ ಒಂದಿಬ್ಬರನ್ನ ಕರ್ಕೊಂಡು ಆ ತಟ್ಟಿಗೆ ಹಿಂದ್ಗಡೆಗೆ ಹೋಗಿ ತಟ್ಟಿಗೆ ಮೆತ್ತಿಗೆ ಕಿತ್ತು ಅದ್ರ ಹಿಂದ್ಗಡೆಯಿಂದ ಸ್ಕ್ರೀನಿಂದ ಅಲ್ಲಿ ಕುಂತ್ಕೊಂಡು ನೋಡೋದು ಗೊತ್ತಾಗ್ದಂಗೆ ಅಂದರೆ ಸ್ಕ್ರೀನ್ ಹಿಂದ್ಗಡೆಗೆ ಅದೇ ನಮಗೆ ರಾಜ್ಕುಮಾರ್ ಯಾಕೆ ಎಡಗೈಲಿ ಫೈಟ್ ಮಾಡ್ತಾರೆ ಅಂತ ನಮಗೆ ಹಿಂದ್ಗಡೆ ನೋಡ್ಬಿಟ್ಟು ಐಡಿಯಾ ಇಲ್ಲ. ಊಟ ಮಿಕ್ಕಿದ್ದೆಲ್ಲ ಏನು ಗೊತ್ತಾಗ್ತಿರಲಿಲ್ಲ. ನಡೆಯೋದು ಗಿಡಿಯೋದು ಯಾವ ಕಡೆ ನಡೀತಾರೆ ಯಾವ ಮೆಟ್ಲು ಹತ್ತಾರೆ ಅಂತ ಗೊತ್ತಾಗಲ್ವಲ್ಲ. ಈ ಊಟ ಮಾಡೋದು ಕೆಲಸ ಮಾಡುವಾಗ ಎಡಗೈ ಬಂದ್ಬಿಡೋದು ಬಲಗೈಗೆ. ಅದೇ ನಾವು ಸ್ವಲ್ಪ ದಿವಸ ಕನ್ಫ್ಯೂಷನ್ ಆಯಿತು. ತೀರ್ಮಾನ ಮಾಡೋರೇ ತಪ್ಪುಗಳನ್ನು ಜಾಸ್ತಿ ಮಾಡ್ತಿರೋದ್ರಿಂದ ಅವ್ರಿಗೆ ಅದು ಅಗತ್ಯ. ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ವಲ್ಲ. ಪ್ರಶ್ನೆ ಮಾಡೋದು ಅಕಸ್ಮಾತ್ ಮಾಡಿದ್ರು ಕೂಡ ಅವ್ರನ್ನ ಹತ್ತಿಕ್ತಾರೆ, ಆಚೆಗೆ ಹಾಕ್ತಾರೆ, ದೂರ ಮಾಡ್ತಾರೆ. ಇದಕ್ಕೆ ಪರಿಹಾರ ಏನು ನಿಮ್ಮ ಅನುಭವದಲ್ಲಿ? ಈಗ ನನಗೆ ಹೇಳ್ದಂಗೆ ಒಂದು ಜನಕ್ರಾಂತಿ ಅಂತೂ ಆಗ್ತದೆ. ಶಕ್ತಿವಂತರು, ಯುಕ್ತಿವಂತರು, ಧನವಂತರೇ ಆಳ್ತಾ ಇದ್ರೆ ಬಡವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಅದಕ್ಕೆ ಸರ್, ಅದಕ್ಕೆ ಯಾವುದೋ ಒಂದು ಹುಟ್ಕೊಳ್ಳುತ್ತೆ ಸರ್, ಬರ್ತದೆ. ಈಗ ಸ್ವಾತಂತ್ರ್ಯ ಥರದ ಹುಟ್ಟಾಕಿದ್ರೆ ಅದು ಎಷ್ಟೋ ವರ್ಷ ಸತತವಾಗಿ ಬಂದ ಮೇಲೆ ಅದು ನಾವು ಶುರು ಮಾಡೋಣ, ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ನೀವು ಮಾಡಿದ್ರೆ ನಾನು ಬೆಂಬಲಿಸ್ತೀನಿ, ಬಟ್ ನನ್ನ ಕೈಲಾಗಲ್ಲ. ಮಾಡ್ತಾ ಇದ್ದೀರಾ ಸರ್ ಒಂದು ಪಕ್ಷದ ಅಧ್ಯಕ್ಷನಾಗಿ ಎಷ್ಟು ದಿವಸ ಆದರೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ಅದಕ್ಕೆ ನಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮಾಗ 2 ವರ್ಷದ ಮೇಲೆ ಆಯಿತು. ಕಾಸಿಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಯಾರನ್ನು ಕರೆದು ಅದಕ್ಕೆ ವಾಮ ಮಾರ್ಗದಲ್ಲಿ ಇವರು ದುಡ್ಡು ಸಂಪಾದನೆ ಮಾಡಿ ರಾಜಕೀಯ ಮಾಡ್ತಾರ? ಅವ್ರು ಮಾಡೇ ಮಾಡ್ತಿದ್ದಾರೆ, ಇವತ್ತು ಮಾಡ್ತಿದ್ದಾರೆ. ಇವತ್ತು ಜನ ಸೇರಿಸ್ತಿದಾರಲ್ಲ ಎಲ್ಲ ಲಕ್ಷಗಂತೆ. ಮತ್ತೆ ಸ್ವಾಭಿಮಾನದ ಮಾರ್ಗ ಯಾವುದಿದೆ? ನ್ಯಾಯವಾದ ಮಾರ್ಗ ಯಾವುದಿದೆ? ನಾವು ಬದುಕೊಂಡು ಹೋಗ್ತಿರೋದು ಬಿಟ್ಟರೆ ಇನ್ನೇನೂ ಇಲ್ಲ.